ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ, ಹಾಗೆಯೇ ಟೈಮ್ ನೋಡ್ಬೋದು, ಇವಾಗ 2:45 ಆಗ್ತಾಯಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಿಕಾಸ್ ಇವತ್ತು ಒಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕಾಗಿತ್ತು. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆಯೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಪೂಜೆ ಮಾಡಿದ್ದೇನೆ ನಾನು 12:30ಗೆ. ನಿನ್ನೆ ನಾನು ಮೊಟ್ಟೆ ತಿಂದುಬಿಟ್ಟಿದ್ದೆ, ಹಾಗಾಗಿ ನಿನ್ನೆ ನಾನು ದೇವ್ರ ಸಾಮಾನು ವಾಶ್ ಮಾಡೋದಕ್ಕಾಗಲಿಲ್ಲ. ನಿನ್ನೆ ಸೈಟ್ ಹತ್ರ ಕೂಡ ಕೆಲಸ ಇತ್ತು. ಸೊ ಹೀಗೆ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆಯೇ ಇವತ್ತು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಟೈಮ್ ಆಗೋಯಿತು. ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಈ ವರ್ಷ ಸಿಂಪಲ್ಲಾಗೇ ಮಾಡಿದ್ದೀನಿ. ನೆಕ್ಸ್ಟ್ ವರ್ಷ ಒಂದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡೋಣ, ಬಟ್ ಈ ವರ್ಷ ಒಂದು ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದೀನಿ. ಹಾಗೆಯೇ ನಾನೇನು ಕಡಲೆಕಾಯಿ ಆಮೇಲೆ ಅವರೆಕಾಯಿ ಗೆಣಸು ಇದನ್ನೆಲ್ಲ ಏನೂ ಬೇಯಿಸಲಿಲ್ಲ. ನಮ್ಮ ಮನೆಯಲ್ಲಿ ಏನಂದರೆ ನಾನು ಜೀವನ್ ಇಬ್ಬರೇ ತಿನ್ನೋದು, ಜೀವನ್ ಕೂಡ ಬೇಡ ಅಂದರು. ನನಗೆ ಗೆಣಸು ಅದೆಲ್ಲ ಇಷ್ಟ ಆಗೋದಿಲ್ಲ. ಸರಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಮತ್ತು ಪೊಂಗಲ್ ಕೂಡ ಏನೂ ಮಾಡಲಿಲ್ಲ. ನಾನು ಸೋಯಾ ಪಲಾವ್ ಮಾಡಿದ್ದೆ. ಸೊ ಅದೇ ಆಯಿತು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಸೋಯಾ ಪಲಾವ್ ಮಾಡಿದ್ದಿದ್ದು, ಚೆನ್ನಾಗಿತ್ತು. ಸೋಯಾ ಮಂಚೂರಿ ಅದೆಲ್ಲ ಮಾಡಿದ್ದೆ, ಸೋಯಾ ಕಬಾಬ್ ಎಲ್ಲ ಮಾಡಿದ್ದೆ, ಸೋಯಾ ಚಂಕ್ಸ್ದು. ಬಟ್ ಯಾವುದು ಕೂಡ ಪಲಾವ್ ಟ್ರೈ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು. ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರೀದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವರ್ಷ ನಾನು ಎಳ್ಳು ಬೆಲ್ಲ ಏನೂ ಮಾಡಿಲ್ಲ. ಲಾಸ್ಟ್ ಇಯರ್ ಎಲ್ಲ ಮಾಡ್ಕೊಂಡಿದ್ದೆ, ಅದ್ರ ಹೋದ ವರ್ಷವೂ ಎಲ್ಲ ಮಾಡ್ಕೊಂಡಿದ್ದೆ. ಎಳ್ಳು ಬೆಲ್ಲ ಎಲ್ಲ ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಈ ವರ್ಷ ನನಗಾಗಲಿಲ್ಲ ಮಾಡ್ಕೊಳ್ಳೋದಕ್ಕೆ, ಹಾಗಾಗಿ ಶಾಪಲ್ಲೇ ತೊಗೊಂಡು ಬಂದಿದ್ದೆ ಒಂದು ಪ್ಯಾಕೆಟ್. ನನಗೆ ಅಷ್ಟು ಇಷ್ಟ ಆಗೋಲ್ಲ ಶಾಪಲ್ಲಿ ತಂದಿರೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ವರ್ಷ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ. ನೆಕ್ಸ್ಟ್ ವರ್ಷ ಎಲ್ಲ ಹಬ್ಬಗಳನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಈ ವರ್ಷ ಏನೋ ಒಂಥರ ನನಗೆ ಹಬ್ಬ ಮಾಡಬೇಕು ಅಂತಂದರೆ ಅಲ್ಲೇ ಇರ್ತೀನಿ ಅಲ್ವಾ, ಮತ್ತು ಅಲ್ಲಿಂದ ಬಂದು ಇಲ್ಲೆಲ್ಲ ತಯಾರಿಗಳನ್ನ ಮಾಡಿಕೊಂಡು ಹಬ್ಬ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮೆಲ್ಲ ಆಗುತ್ತೆ. ಅದಕ್ಕೋಸ್ಕರನೇ ನನಗೇನು ಪ್ರಿಪ್ರೇಷನ್ ಬ್ಲಾಗು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಇವತ್ತು ಹಬ್ಬದ ದಿನ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಹಾಗೆಯೇ ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ನನ್ನ ತಂಗಿ ದೀಪಶಾಸ್ತ್ರಕ್ಕೆ ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೆ. ಹಬ್ಬ ದಿನ ಆದರೂ ಸ್ಯಾರಿ ವೇರ್ ಮಾಡೋಣ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಈ ರೀತಿಯಾಗಿ ವೇರ್ ಮಾಡಿದ್ದೀನಿ. ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ನನ್ನ ತಂಗಿ ದೀಪಶಾಸ್ತ್ರಕ್ಕೆ ವೇರ್ ಮಾಡಿದ್ದು, ಅದಾದಮೇಲೆ ಎಲ್ಲೂ ಕೂಡ ಹಾಕ್ಕೊಂಡೇ ಇರಲಿಲ್ಲ. ಹಾಗಾಗಿ ಇವತ್ತು ಹಬ್ಬದ ದಿನ ಹಾಕ್ಕೊಂಡೆ. ಮತ್ತು ಇದು ತುಂಬಾ ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಕುತ್ಕೊಳ್ಳುತ್ತೆ, ಬೇಗನೆ ಉಟ್ಕೊಂಡ್ಬಿಡ್ಬೋದು. ಹಾಗಾಗಿ ಇದನ್ನೇ ಉಟ್ಕೊಂಡೆ. ಈ ವರ್ಷ ಹೇಗೆ ಅಂತಂದರೆ ಬೇಳೆ ಸಾರೂ ಮಾಡಿಲ್ಲ, ಆಮೇಲೆ ಅವರೆಕಾಯಿ, ಕಡಲೆಕಾಯಿ, ಆಮೇಲೆ ಗೆಣಸು ಇದನ್ನೆಲ್ಲ ಏನೂ ಬೇಯಿಸಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಅಷ್ಟೇ ಮನೆಯಲ್ಲಿ ದೇವ್ರ ಪೂಜೆ ಮಾಡಿದೆ. ಅದಾದಮೇಲೆ ಕಬ್ಬು ಮತ್ತು ಏನಂತಾರೆ ಎಳ್ಳು ಬೆಲ್ಲನ ಅಂಗಡಿಯಿಂದನೇ ತೊಗೊಂಡು ಬಂದು ದೇವ್ರ ಮುಂದೆ ನೈವೇದ್ಯ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ಸಿಂಪಲ್ಲಾಗಿ ನಾನು ಈ ವರ್ಷ ಹಬ್ಬ ಮಾಡಿದ್ದೀನಿ. ನೆಕ್ಸ್ಟ್ ವರ್ಷ ಚೆನ್ನಾಗಿ ಮಾಡೋಣ ಅಷ್ಟೇ. ಹಾಗೆಯೇ ಇವಾಗ ಬನ್ನಿ ಅಮ್ಮನ ಮನೆಗೆ ಹೋಗೋಣ. ಹಾಗೆಯೇ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ವಾಶ್ ಮಾಡಿದ್ದೆ, ಅದನ್ನೆಲ್ಲ ಒಣಗಾಕ್ಬಿಟ್ಟು ಬರಬೇಕು. ಹೋಗಿ ಒಣಗಾಕ್ಬಿಟ್ಟು ಬರ್ತೀನಿ. ಅಲ್ಲೆಲ್ಲ ಮೇಲೆ ತಂತಿ ಖಾಲಿ ಇದೆಯಾ ಅಂತ ನೋಡಿಕೊಂಡು ಒಣಗಾಕ್ಬಿಟ್ಟು ಬರಬೇಕು. ಇಲ್ಲ ಅಂತಂದರೆ ಹಬ್ಬದ ದಿನ ಅಂತ ನಂತರನೇ ಯೋಚನೆ ಮಾಡಿ ಹೋಗ್ದಿರೋರು ಕೂಡ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಹೋಗೊಂದ್ಸರಿ ನೋಡ್ಕೊಂಬರ್ತೀನಿ. ಯಾರು ಒಣಗಾಕಿಲ್ಲ ಅಂತಂದರೆ ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ಆಮೇಲೆ ನಾನು ಸೋಯಾ ಚಂಕ್ಸ್ ಪಲಾವ್ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೋಗಿ ನೋಡ್ಕೊಂಬನ್ನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆನೇ ಸೋಯಾ ಚಂಕ್ಸ್ ಪಲಾವ್ ಏನಾದರೂ ಮಾಡಿಬಿಡೋಣ. ಈ ಉಪ್ಪಿಟ್ಟು ಅದೆಲ್ಲ ಬೇಡ, ಸುಮ್ಮನೆ ಯಾಕೆಂದರೆ ಅವರೆಕಾಯಿ ತೊಗೊಂಡು ಬಂದು ಅದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಮತ್ತು ಅಲ್ಲಿ ಮನೆ ಹತ್ರ ಕನ್ಸ್ಟ್ರಕ್ಷನ್ ಕೆಲಸ ಕೂಡ ನಡೀತಾ ಇರೋದ್ರಿಂದ ನಾನು ಅಲ್ಲೇ ಇರಬೇಕಲ್ವ. ಮತ್ತು ನಾನು ಅವರೆಕಾಯಿ ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಬಿಡಿಸಿ ಇತಿಕ್ಕಿ ಎಲ್ಲ ರೆಡಿ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು. ಪ್ರತಿ ವರ್ಷ ನಾನು ಯಾವ ರೀತಿ ಹಬ್ಬ ಮಾಡ್ತಾಯಿದ್ದೆ, ಈ ವರ್ಷ ಒಂದು ಸ್ವಲ್ಪನೂ ಆ ರೀತಿಯಾಗಿ ಮಾಡೋದಕ್ಕಾಗಲಿಲ್ಲ. ಒಂದು ಸ್ವಲ್ಪ ಬೇಜಾರು ಕೂಡ ಇದೆ. ನಾನು ಯಾವತ್ತೂ ಈ ರೀತಿಯಾಗಿ ಹಬ್ಬ ಮಾಡದೇ ಇಲ್ಲವೇ ಇಲ್ಲ. ಸೊ ಈ ವರ್ಷ ಒಂದು ಸ್ವಲ್ಪ ಈ ರೀತಿಯಾಗಿ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಅಂತ ಅಂದಮೇಲೆ ಮನಸ್ಸಿಗೆ ಖುಷಿ ಆಗಬೇಕು, ನೆಮ್ಮದಿ ಇರಬೇಕು ಅಷ್ಟೇನೆ. ನನಗೆ ನೆಮ್ಮದಿ ಸಿಗೋದು ಹೆಂಗೆ ಅಂತ ಅಂದರೆ, ನಾನು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡಿದ್ದೀನಿ ಅಂತ ಅಂದ್ರೆ ನನಗೆ ಕಂಪ್ಲೀಟ್ ನೆಮ್ಮದಿ ಅಂತ ಅನಿಸುತ್ತೆ. ಪೂಜೆ ಮಾಡಿಲ್ಲ ಅಂತಂದರೆ ಮನೆಯಲ್ಲಿ ನನಗೆ ಅದೇನೋ ಒಂಥರ ಅವತ್ತು ಇಷ್ಟನೇ ಆಗೋಲ್ಲ. ಸೊ ಹಾಗಾಗಿ ಹೆಂಗೋ ಏನೋ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿಯಾಗಿಯೇ ದೇವ್ರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಿದ್ದಾಯಿತು. ಇವಾಗ ನಾನು ಬೋಂಡ ಮಾಡ್ತಾಯಿದ್ದೀನಿ.
ಇದ್ದೀನಿ. ಹಾಗೆಯೇ ಸೋಯಾ ಚಂಕ್ಸ್ ಪಲಾವ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಾನು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನೂ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾಯಿರೋ ಅಂಥದ್ದು. ಸೊ ಈ ರೀತಿಯಾಗಿ ಹಬ್ಬ ಎಲ್ಲ ಇದ್ದಾಗ ಈ ರೀತಿ ಏನಾದರೂ ಬೋಂಡ ಬಜ್ಜಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ನಾನೇನು ಈ ಸರಿ ಸ್ಪೆಷಲಾಗಿ ಅವರೆಕಾಯಿ ರೆಸಿಪಿಗಳೆಲ್ಲ ಏನೂ ಮಾಡದೇ ಇರೋ ಕಾರಣ ನಾನು ಬೋಂಡ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಮುಂದಿನ ವರ್ಷ ನಾನು ಇದೇ ರೀತಿಯಾಗೇ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ. ಸೊ ಅದೊಂಥರ ಚೆಂದ ಅಲ್ವಾ, ಹಬ್ಬ ಮಾಡಬೇಕು ಅನ್ನೋ ಒಂದು ಗಡಿಬಿಡಿ ಏನಿರುತ್ತೆ. ಅದಾದಮೇಲೆ ಅದಕ್ಕೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ವರ್ಷ ನನಗೆ ಅದೆಲ್ಲ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ನಾನು ನಿಜವಾಗ್ಲೂ ಯಾವುದೇ ಕ್ಲೀನಿಂಗ್ ಕೆಲಸಗಳನ್ನೂ ಮಾಡ್ಕೊಂಡಿಲ್ಲ. ಸಿಂಪಲ್ಲಾಗಿ ಏನು ಮನೆಯಲ್ಲಿ ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಅಷ್ಟೇ ನಾನು ಮಾಡಿದ್ದಿದ್ದು. ಹಾಗೆಯೇ ಇವಾಗ ಹಬ್ಬದ ಅಡುಗೆ ಅಂತ ಅಂದ್ಬಿಟ್ಟು ಮಾಡಬೇಕಲ್ವಾ. ಸೊ ಯಾವಾಗಲೂ ಪ್ರತಿದಿನ ಮಾಡೋದನ್ನೇ ರೆಸಿಪಿಗಳನ್ನ ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಸೋಯಾ ಚಂಕ್ಸ್ ಬಿರಿಯಾನಿ ಅಂತ ಅಂದ್ಕೊಂಡೆ. ಹಾಗೆಯೇ ಅದಕ್ಕೆ ಅಂತ ಒಂದು ಬೋಂಡ ಸಾಕು, ಇಷ್ಟೇ. ಇಬ್ಬರಿಗೆ ಇನ್ನೇನಂತ ಮಾಡ್ಕೊಳ್ಳೋದು, ಇಷ್ಟ ಆದರೆ ನಮಗೆ ಅದೇ ಜಾಸ್ತಿ. ಹಾಗೆಯೇ ಅಪ್ಪುನ ಕೂಡ ಅಮ್ಮನ ಮನೆಗೆ ಕರ್ಕೊಂಡು ಹೋಗಬೇಕು. ಬೆಳಗ್ಗೆನೇ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ಅಪ್ಪುನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಬಟ್ ನಾನು ಹೋಗೋಣ ಅಂತ ಅಂದ್ಕೊಂಡೆ ಟೈಮ್ ಆಗಲೇ 2:45 ಹಂಗೆ ಆಗೋಗ್ಬಿಟ್ಟಿತ್ತು. ಹೇಗಿದ್ರೂ ಸ್ವಲ್ಪ ಬೆಳಗ್ಗೆ ಇಂದ ಕೆಲಸಗಳೆಲ್ಲ ಮಾಡಿಕೊಂಡು ಟೈಮ್ ಆಗಲೇ ಪೂಜೆ ಮಾಡೋ ಅಷ್ಟೊತ್ತಿಗೆ 12:30 1 ಗಂಟೆ ಹಾಗೇ ಆಗಿತ್ತಲ್ವ. ಸರಿ ಪೂಜೆ ಮಾಡಿಬಿಟ್ಟು ಒಂದೇ ಸರಿ ಊಟ ಮಾಡಿಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ಒಂದು ಸ್ವಲ್ಪ ಸೈಟ್ ಹತ್ರ ಕೂಡ ಹೋಗ್ಬಿಡ್ಬೇಕಾಗಿತ್ತು, ಯಾಕಂದರೆ ಕ್ಯೂರಿಂಗ್ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೋಸ್ಕರನೇ. ಸೊ ಇಲ್ಲಿ ಅಡುಗೆಗೆ ಅಂತ ಅಂದ್ಬಿಟ್ಟು ನಾನು ಒಂದೇ ಸರಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಏನೂ ಮಾಡ್ಕೊಂಡಿರಲಿಲ್ಲ ಸಪ್ರೇಟಾಗಿ, ಒಂದೇ ಸಲ ಅಡುಗೆ ಮಾಡ್ಕೊಂಬಿಡೋಣ ಅಂತಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೋಂಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಈಗ ಫಸ್ಟಿಗೆ ಬೋಂಡ ಎಲ್ಲ ಹಾಕ್ಕೊಂಡು ಬಿಡ್ತೀನಿ. ದೆನ್ ಅದಾದಮೇಲೆ ನಾನು ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡ್ಕೊಳ್ತೀನಿ. ಸೊ ಇವಾಗ ಎಣ್ಣೆ ಕೂಡ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಬೋಂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಪ್ಪುಗೆ ಕೂಡ ಬೆಳಗ್ಗೆಯಿಂದ ಪಾಪ ಹೊಟ್ಟೆ ಹಸಿತಾ ಇತ್ತು. ಅವ್ನು ಬೆಳಗ್ಗೆ 1 ಗ್ಲಾಸ್ ಹಾಲು ಕುಡ್ದಿದ್ದು, ಅದಾದಮೇಲೆ ಒಂದು ದಾಳಿಂಬೆ ಹಣ್ಣು ತಿಂದಿದ್ದ ಅಷ್ಟೇನೆ. ನಾನು ಅಡುಗೆ ಮಾಡಿನೂ ಕೂಡ ಅವನು ಊಟ ಮಾಡಿರಲಿಲ್ಲ. ಸರಿ ಅಂತ ಅವನಿಗೆ ಸ್ವಲ್ಪ ಬೋಂಡೆಲ್ಲ ಹಾಕ್ಕೊಡ್ತಾಯಿದ್ದೀನಿ, ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ಒಂದೊಂದು ಬೋಂಡ ತಿಂದ್ಕೊಂಡು ಹೀಗೆ ಅಡುಗೆ ಆಗೋವರೆಗೂ ಮ್ಯಾನೇಜ್ ಮಾಡೋಣ. ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡೆ. ಇವಾಗ ಬೋಂಡ ಕೂಡ ರೆಡಿಯಾಗಿದೆ. ಅಪ್ಪು ಅಂತೂ ಕಾಯ್ತಾ ಇದ್ದ ಯಾವಾಗ ನಾನು ಬೋಂಡ ತಿಂತೀನಿ ಅಂತ. ಪಾಪ ಅವ್ನಿಗೆ ಫುಲ್ಲು ಹೊಟ್ಟೆ ಹಸಿದ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಸೊ ಅವನು ಕೂಡ ಬಂದು 1-2-3 ಬೋಂಡನ ಎತ್ಕೊಂಡು ಹೋದ. ಹಾಗೆಯೇ ತುಂಬಾ ಚೆನ್ನಾಗಾಗಿತ್ತು. ನಾವು ಯಾವಾಗಾದರೂ ಅರ್ಜೆಂಟಲ್ಲಿ ಬೋಂಡ ಮಾಡ್ತೀವಿ ಅಲ್ಲ, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಯಾವಾಗಾದರೂ ತಿನ್ನಬೇಕಲ್ಲ ಅಂತ ಮಾಡ್ತೀವಲ್ಲ, ಆವಾಗ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸರಿ ಬೋಂಡ ಮಾಡಿದ್ದಿದ್ದು. ಹಾಗೆಯೇ ಅಪ್ಪುಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಇವಾಗ ನಾನು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಪಲಾವ್ ಎಲೆ, 1 ಚಕ್ಕೆ, ಆಮೇಲೆ 2 ಲವಂಗನ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗ್ತದೆ. ಹಾಗೆಯೇ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೇನು ಬೇಯಿಸ್ಕೊಳ್ಬೇಕು ಅಂತೇನಿಲ್ಲ. ಸೋಯಾ ಚಂಕ್ಸ್ನ ಬಿಸಿ ನೀರಿಗೇ ಹಾಕಿದ್ರೆ ತುಂಬಾ ಚೆನ್ನಾಗಿ ಅದು ಬೇಯುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಒಂದು 2 ನಿಮಿಷ ಆದಮೇಲೆ ಅದನ್ನು ಸೋರಿಸ್ಕೊಂಡು ಚೆನ್ನಾಗಿ ಹಿಂಡಿ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಕಂಪ್ಲೀಟಾಗಿ ನೀರೆಲ್ಲ ಹೋಗಿರಬೇಕು, ಚೆನ್ನಾಗಿ ಹಿಂಡ್ಕೋಬೇಕು. ಹಾಗೆಯೇ ಇವಾಗ ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೋನ ರುಬ್ಬಿ ಕೂಡ ಹಾಕ್ಕೊಳ್ಬೋದು. ನನಗೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಸೊ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಉಪ್ಪು, ಅರಿಶಿನ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಅದಾದಮೇಲೆ 1 ಸ್ಪೂನು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಏನು ಸೋಯಾ ಚಂಕ್ಸ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಚೆನ್ನಾಗಿ ನೀರನ್ನ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಚೆನ್ನಾಗಿರುತ್ತೆ ಅಂತ. ನೀರೆಲ್ಲ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಚೆನ್ನಾಗಿ ಹಿಂಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಸೋಯಾ ಚಂಕ್ಸ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಬೇಕಾದರೆ ನೀವೀಗ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಮೊಸರು ಏನು ಯೂಸ್ ಮಾಡ್ತಾಯಿಲ್ಲ. ಇಫ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು.
ಇವಾಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ. ಹಾಗೆಯೇ ಇವಾಗ ನಾನು ಮಿಕ್ಸಿನಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಚಕ್ಕೆ, ಲವಂಗ, ಅದಾದಮೇಲೆ ಒಂದು ಅರ್ಧ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆ ಒಂದು ಮಸಾಲೆನ ನಾನು ಸೋಯಾ ಚಂಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ತುಂಬ ತೆಳ್ಳಗೆ ಪೇಸ್ಟ್ ಥರ ಏನೂ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ತರ್ತರಿಯಾಗೇ ರುಬ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೋಸ್ಕರ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಅಕ್ಕಿ ಕೂಡ ತೊಳೆದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಹಾಗೆಯೇ ಇವಾಗ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದೇ ಜಾರಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ಕೂಡ ಕಡಿಮೆ ಮಾಡಿ ಹಾಕ್ಕೊಳ್ಬೋದು ಮಸಾಲೆ ಎಲ್ಲ ನೋಡಿಕೊಂಡು. ಬಟ್ ನಮ್ಮ ಮನೆಯಲ್ಲಿ ಇವಾಗ ನನಗೆ ಒಂದು ಅರ್ಧ ಗ್ಲಾಸ್ ಹೆಚ್ಚಿದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂತಂದರೆ ಕೆಲವೊಂದು ಹಳೆ ಅಕ್ಕಿ, ಹೊಸ ಅಕ್ಕಿ ಈ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಅದ್ರ ಪ್ರಮಾಣ ನೋಡಿಕೊಂಡು ಯಾವ ರೀತಿ ಅನ್ನ ಕುಕ್ ಆಗುತ್ತೆ ಅಂತ ಬೇಕಾದ್ರೆ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಇವಾಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಹಾಗೆಯೇ ಚೆನ್ನಾಗಿ ಇವಾಗ ಬಾಯ್ಲ್ ಕೂಡ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ಅಕ್ಕಿನ ಆ್ಯಡ್ ಮಾಡಿದಾದಮೇಲೆ ಒಂದು 2 ನಿಮಿಷ ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಷಿಲ್ನ ತೊಗೊಳ್ತೀನಿ. ತುಂಬ ಚೆನ್ನಾಗಿ ಅನ್ನ ಕುಕ್ ಆಗಿರುತ್ತೆ, ತುಂಬ ಉದ್ರಾಗಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಒಂದು ಅರ್ಧ ಹೋಳು ನಿಂಬೆಹಣ್ಣ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ನಿಂಬೆಹಣ್ಣೇನು ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ನೋಡ್ಬೋದು ತುಂಬಾ ಹೊಟ್ಟೆ ಹಸ್ತಿತ್ತು ಎಲ್ರಿಗೂ ಕೂಡ, ಯಾವಾಗ ತಿಂದ್ಬಿಡ್ತೀವಪ್ಪ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಹಾಗೆಯೇ ಆವತ್ತಿನ ದಿನ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ತುಂಬ ಜಾಸ್ತಿನೇ ಬಟ್ಟೆ ಇತ್ತು, ಎಲ್ಲದನ್ನೂ ಕೂಡ ವಾಶ್ ಮಾಡಿ ಇಟ್ಟಿದ್ದೆ. ಬಟ್ ಒಣಗಾಕೋದಕ್ಕೆ ಆಗಿರಲಿಲ್ಲ. ಇಲ್ಲಿ ಮೇಲ್ಗಡೆ ಎಲ್ಲ ಒಣಗಾಕ್ಬಿಟ್ಟಿದ್ರು. ಹಾಗಾಗಿ ನಾನು ಸರಿ ಬಿಡು ನೆಕ್ಸ್ಟ್ ಡೇ ಮಾರ್ನಿಂಗೇ ಒಣಗಾಕ್ಬಿಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇವಾಗ ಬೆಳಗ್ಗೆ 6:30 ಆಗಿದೆ ಟೈಮು. ಇವಾಗ ಬಂದಿದ್ದೀನಿ ಬಟ್ಟೆ ಒಣಗಾಕೋದಕ್ಕೆ. ಸೊ ಇವಾಗ ನೋಡ್ಬೋದು ಫುಲ್ ಖಾಲಿ ಇದೆ. ಸೊ ಇದೇ ಒಳ್ಳೆ ಟೈಮು. ಇವಾಗ ಒಣಗಾಕ್ಬಿಟ್ರೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಟ್ಟೆ ಒಣಗಿರುತ್ತೆ. ಅದಕ್ಕೇ ಜಾಸ್ತಿ ನಾನು ಬೆಳಗ್ಗೆನೇ ಒಣಗಾಕ್ಬಿಡ್ತೀನಿ. ಸೊ ಇವಾಗ ಯಾವುದೇ ತಕರಾರು ಕೂಡ ಇರಲ್ಲ, ಆರಾಮಾಗಿ ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು. ಸೊ ಬಟ್ಟೆ ಒಣಗಾಕ್ತಾ ಇರುವಾಗ ಅಲ್ಲಿ ಒಂದು 2-3 ಕಾಗೆ ಬಂದು ಕೂತ್ಕೊಂಡಿತ್ತು. ಅದೇನು ಫಾಸ್ಟಾಗಿ ಹಾರಾಡ್ತಾಯಿತ್ತು ಅಂತ ಅಂದರೆ ನಂಗೆ ನಿಜವಾಗ್ಲೂ ಭಯನೇ ಆಗ್ತಾಯಿತ್ತು, ಎಲ್ಲಿ ಬಂದು ತಲೆಗೆ ಕುಕ್ಬಿಡುತ್ತೋ ಏನೋ ಅಂತ. ಬಿಕಾಸ್ ಎಲ್ಲಾದರೂ ಮೊಟ್ಟೆ ಇಟ್ಟಿದ್ರೆ ಪಾಪ ಅದು ಮೊಟ್ಟೆಗೆ ಕಾವಲು ಕೊಡೋದಕ್ಕೆ ಅಂತಲೇ ಈ ಥರ ಒಂದು ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾಯಿರ್ತವೆ, ಯಾರಾದರೂ ಬಂದರೆ ನಮ್ಮ ಮೊಟ್ಟೆಗಳನ್ನ ಹಾಳು ಮಾಡಿಬಿಡ್ತಾರೆ ಅಂತ. ಬಟ್ ನಾನು ನಿಜವಾಗ್ಲೂ ನನಗದು ಗೊತ್ತೇ ಇಲ್ಲ, ಅದು ಹಾರಾಡ್ತಾ ಇದ್ದಿದ್ದೇ ನನಗೆ ಭಯ ಆಗ್ತಾಯಿದ್ದಿದ್ದು, ಎಲ್ಲಾದರೂ ಬಂದು ತಲೆಗೆ ಕುಕ್ಕುತ್ತೋ ಏನೋ ಅಂತ. ಬಿಕಾಸ್ ನಮ್ಮ ಅಮ್ಮನ ಮನೆಯಲ್ಲಿ ನಾನು ಅದೇ ರೀತಿಯಾಗಿ ತುಂಬ ಸರಿ ಆಗಿದೆ. ನಾನು ಟೆರೆಸ್ ಮೇಲೆ ಹೋದರೆ ಸಾಕು ಕುಗ್ತಾಯಿತ್ತು. ಅದಕ್ಕೋಸ್ಕರ ಒಂದು ಭಯಕ್ಕೆ ನಾನು ಬೇಗ ಒಣಗಾಕ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ, ಬೇಗ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಸುಮ್ಮನೆ ಆಮೇಲೆ ಯಾಕೆ ಬೇಕು ಅಂತ ಅಷ್ಟೇನೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಾನು ಬೆಳಗ್ಗೆ ಹೊತ್ತು 1 ಗ್ಲಾಸ್ ಬಿಸಿನೀರು ಕುಡಿತೀನಿ. ಆಲ್ಮೋಸ್ಟ್ ತುಂಬ ದಿನದಿಂದ ಈ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಮುಂಚೆ ನಾನು ಫ್ರೆಶ್ ಕುಡಿತಾ ಇದ್ದೆ, ಬಟ್ ಅದು ಖಾಲಿ ಆದಮೇಲೆ ಇವಾಗ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಇವಾಗ ಅಪ್ಪು ಕೂಡ ಎದ್ದು ಬಂದ. ಇವಾಗ ಸೈಟ್ ಹತ್ರ ಕೂಡ ಹೋಗಬೇಕು, ಕ್ಯೂರಿಂಗ್ ಮಾಡಿಬಿಟ್ಟು ಬರಬೇಕು. ಸೊ ಕ್ಯೂರಿಂಗ್ ಎಲ್ಲ ಮಾಡಿ ಬಂದಮೇಲೆ ಆಮೇಲೆ ತಿಂಡಿ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.